ಕಾದಂಬರಿ ಕ್ರೈಮ್ ಸ್ಟೋರಿ ಎಸಿಪಿ ಶಾನ್ವಿಯ ಪತ್ತೆ ಹಚ್ಚಿದ ಸತ್ಯ. ಹಳ್ಳಿಯ ಮೌನದ ಮೊಟ್ಟ ಹಳೆ ಸೀರೂರಿನಲ್ಲಿ ರಾತ್ರಿ ಶಾಂತವಾಗಿರುತ್ತದೆ. ಕೆಸರಿಕೋನಹಳ್ಳಿ ಯಾರಿಗೆ ಗೊತ್ತಿರಲ್ಲ. ಆದರೆ ಅಲ್ಲಿ ನಡೆದ ಘಟನೆ ಒಂದು ಕಾಲದಲ್ಲಿ ರಾಜ್ಯವನ್ನೇ ಕದ್ದಲಿಸಿತು. ಮಂಜು ಹೆಸರಿನ 28 ವರ್ಷದ ಯುವಕನು ಕಿರಾಣಿ ಅಂಗಡಿಯವನು. ಅವನು ಎಲ್ಲರಿಗೂ ಬೆಳೆದು ಮಾತನಾಡೋ, ತಾನಾಗಿಯೇ ನಗುತ್ತಾ ಬೆರೆಯೋ ಹುಡುಗ. ಹೀಗೆ ಜೀವಮಾನವನ್ನೇ ಅಲ್ಲಿ ಪ್ರೀತಿಸುತ್ತಾ ಕಳೆಯುತ್ತಿದ್ದ. ಆದರೆ ಒಂದು ರಾತ್ರಿ ಅವನ ಅಂಗಡಿಯಲ್ಲಿ 6ನೇ ಬಾರಿಯ ಚಹಾ ಕುಡಿಯಲು ಬಂದವಳು ಅನುಶ್ರೀ. ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಆಯ್ಕೆಯಾದವಳು. ಆಕೆಯ ನಡೆ ಹಳ್ಳಿಗೆ ಹೊಸ ಹೊಳಪನ್ನು ತಂದಿತ್ತು. ಇಬ್ಬರ ನಗು ಆಕೆಗೊಂದು ಅವನಿಗೊಂದು ಶುರುವಾಯಿತು. ಆದರೆ ಅವರು ಪ್ರೀತಿಸುತ್ತಿದ್ದರು ಅನ್ನೋದನ್ನು ಯಾರೂ ಊಹಿಸಿರಲಿಲ್ಲ. ಹಳ್ಳಿಯ ಚಿಕ್ಕದಾದ ನದಿಯ ತೀರದಲ್ಲಿ ಮಂಜು ಮತ್ತು ಅನುಶ್ರೀ ಆಗಾಗ ಭೇಟಿಯಾಗುತ್ತಿದ್ದರು. ಒಂದು ದಿನ ಅವಳು ಅವನಿಗೆ ಹೇಳಿದ್ದಳು, ನಿನಗೆ ನಾನು ನಂಬಿಕೆ ಕೊಡ್ತೀನಿ, ಆದರೆ ನನ್ನ ಪಕ್ಕದಲ್ಲೇ ನಿಲ್ಲೋದು. ಎಲ್ಲಕ್ಕಿಂತ ಮುಖ್ಯ, ಮಂಜು ಅವಳನ್ನು ನಂಬುತ್ತಿದ್ದ. ಆದರೆ ಆ ನಂಬಿಕೆಗೆ ಬಲಿಯಾದದ್ದು ಅವನೇ ಎಂಬುದು ಸತ್ಯ. ಅವಳು ಕರಡಿ ನಂಬುತ್ತಾ ಬಿದ್ದ ಪತ್ರವೊಂದನ್ನು ಅವನ ಕೈಗೆ ಕೊಟ್ಟಳು. ಪತ್ರದಲ್ಲಿ ಬರಹ, ನನ್ನ ನಿಷ್ಠಳತೆಯ ಹಿಂದೆ ನಿನಗೆ ತೋರದ ಆಟವಿದೆ. ಮರುದಿನ ಬೆಳಿಗ್ಗೆ ಹಳ್ಳಿಯಲ್ಲೊಂದು ಸುದ್ದಿ ಹರಡಿತ್ತು. ಅನುಶ್ರೀ ಮನೆಯ ಹಿಂದಿನ ಬಾವಿಯಲ್ಲಿ ಮೃತದೇಹವಾಗಿ ಪತ್ತೆ. ಹಳ್ಳಿ ಹರಿದು ಹೋದ ಗಾಳಿ ಇದೊಂದು ಆತ್ಮಹತ್ಯೆ ಎಂದು ಹೇಳಿತ್ತು. ಆದರೆ ಮಂಜು ಮೌನವಾಗಿದ್ದ. ಅವನು ಅಲ್ಲಿಂದ ಆದರೆ ಏನು ನಡೆಯಿತು ಎಂಬುದನ್ನು ಹೇಳಲು ಸಾಧ್ಯವಾಗುತ್ತಿಲ್ಲವೆಂಬೇ ನೋಡುತ್ತಿದ್ದ. ಪೊಲೀಸರು ಬಂದರು. ತನಿಖೆ ಪ್ರಾರಂಭವಾಯಿತು. ವಿಚಾರಣೆ ನಡೆಸುತ್ತಲೇ ಇತ್ತು. ಮಂಜುವನ್ನು ಎಲ್ಲರೂ ಅನುಮಾನಿತನಾಗಿ ನೋಡತೊಡಗಿದರು. ಅವನ ಮನಸ್ಸಿನಲ್ಲಿ ಮಾತ್ರ ನಾನು ಏನೂ ಮಾಡಿಲ್ಲ. ಆದರೆ ಆ ರಾತ್ರಿ ಅವಳು ಯಾರೋ ಜೊತೆ ಮಾತನಾಡಿದ್ದಳು ಅವನ ನೆನಪಿನಲ್ಲಿ ನಲಿಯದ ಆ ಕ್ಷಣ. ಅವಳು ಮೊಬೈಲ್ನಲ್ಲಿ ಕೇಳುತ್ತಿದ್ದ ಆ ಮಾತು. ಅವನ ಬಳಿ ಎಲ್ಲದೂ ತಲುಪಿದರೂ ಅವನು ತಪ್ಪಿ ಹೋಗಬಾರದು. ಕೋರ್ಟ್ನಲ್ಲಿ ಸುಳಿವಿಲ್ಲದ ಸಾಕ್ಷ್ಯಗಳ ನಡುವೆ 7 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾದ. ಅವನ ಮಾತು ಕೇಳದವರು, ಅವನನ್ನು ನೋಡಿ ತಿರಸ್ಕರಿಸಿದವರು. ಎಲ್ಲರ ನಡುವೆ ಮೌನ. ಕೇವಲ ಶಕ್ತಿ ಅವನ ಕೈಯಲ್ಲಿ ಮಾತ್ರ ಉಳಿದಿದ್ದು. ಆಕೆ ಬರೆದ ಪತ್ರ ಮತ್ತು ಒಂದು ನಿಗೂಢ SMS ಮೆಸೇಜ್. ಮಂಜು, ನಿನ್ನ ತಪ್ಪಲ್ಲ, ಆದರೆ ನಿನ್ನ ಮೌನ ನನ್ನ ಗತಿಯಾಗಿದೆ. ಜೈಲಿನ 6ನೇ ವರ್ಷದಲ್ಲಿ ಹೊಸ ACP ನೇಮಕವಾಯಿತು. ACP ಶಾನ್ವಿ. ಅವಳು ಈ ಪ್ರಕರಣವನ್ನು ಹಳೆಯ ಆಲ್ಫಾ ಫೈಲ್ನಲ್ಲಿ ಓದಿದಳು. ಅವಳು ಸ್ವತಃ ಪುನರ್ ತನಿಖೆ ನಡೆಸಿದಳು. ಒಂದು CCTV ಕ್ಲಿಪ್ ಹಳೆಯ ನಡುವೆ ಸಿಕ್ಕಿತ್ತು. ಅದರಲ್ಲಿ ಅನುಶ್ರೀ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಗಂಭೀರ ಸಂಭಾಷಣೆ ನಡೆಸುತ್ತಿದ್ದಳು. ಅವನ ತಿರುವು, ಅವಳ ಬೆನ್ನು ಹಿಂದೆ ಸಾಗುವುದು. ACP ಶಾನ್ವಿಯ ಮುಕ್ತಾಯದ ವರದಿ. ಮಂಜು ನಿರಪರಾಧಿ. ಅನುಶ್ರೀ ಪರಹಿತನಾದ ಆವರಣದಲ್ಲಿ ಬಲಿಯಾದಳು. ನಿಜಕ್ಕೂ ಆಕೆಯ ಹತ್ಯೆಗೆ ಕಾರಣ ಅವನ ಹಳೆಯ ಪ್ರೇಮಿ ರಾಘವ್. ಮಂಜು ಬಿಡುಗಡೆಗೊಂಡ. ಆದರೆ ಈಗ ಅವನಿಗೆ ಹಳ್ಳಿ ಕೂಡ ವಿಳಾಸವಲ್ಲ. ಅವನು ಹೊರಟಿದ್ದ ಮುಸುಕು ಬೆಳಗಿನ ಬಿಸಿಲು. ಕೈಯಲ್ಲಿ ಚಪ್ಪಲಿ ಹಿಡಿದ ಅವನ ಪಾದಗಳ ಗುರುತು ನನ್ನ ಹೃದಯದಲ್ಲಿ ಮಾತ್ರ ಉಳಿಯಲಿ. ACP ಶಾನ್ವಿ ತನಿಖೆ ಮುಗಿಸಿದರೂ ಮಂಜು ಹಳ್ಳಿ ಹತ್ತಿರಕ್ಕೆ ಹಿಂತಿರುಗಲಿಲ್ಲ. ಅವನಿಗೆ ಹಳ್ಳಿಯಲ್ಲೊಂದು ದಂಡನೆ ನೆನಪೊಂದು, ನಿಜವಿಲ್ಲದ ಅಪರಾಧ. ಆಗ ಅವನು ಬೆಂಗಳೂರಿಗೆ ಹೋಗಿ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಒಂದು ದಿನ ಅದೇ ಅಂಗಡಿಯ ಟೇಬಲ್ ಬಳಿ ಅನುಶ್ರೀ ಜೊತೆ ಅಂತಿಮ ದಿನದ ಫೋಟೋವೊಂದು ಯಾರೋ ಒಂದು ಫೋನ್ನಿಂದ ತೆಗೆದುಕೊಂಡಿದ್ದು ಕಂಡುಬಂದಿತ್ತು. ಅವನ ಮನಸ್ಸು ಮತ್ತೆ ಪಚಪಚಿಯಾಯಿತು. ನಾನು ಸತ್ತೇ ಇಲ್ಲ, ಆದರೆ ಬೆರೆದಿದ್ದು ನನ್ನ ನೆನಪುನು ಮಾತ್ರ. ಅನುಶ್ರೀ ಹತ್ಯೆ ದಿನ ಮಾರ್ಚ್ 12. ಅದೇ ದಿನ ಕಾಫಿ ಶಾಪ್ ಬಳಿ ಒಂದು ಟಿಕ್ಟಾಕ್ ಟೀಮ್ ವಿಡಿಯೋ ಶೂಟ್ ಮಾಡಿದ್ದರು. ಅವರು ಬಳಸಿದ ಫೋಟೋ ಡೇಟಾನಲ್ಲಿ ಒಂದು ಫ್ರೇಮ್ ಅನುಶ್ರೀ ಹತ್ಯೆಗೆ 2 ನಿಮಿಷ ಮುನ್ನ ಫೋಟೋ ಕ್ಲಿಕ್ ಆಗಿತ್ತು.
ಅದು ಆಕೆಯ ಹಿಂದೆ ನಿಂತ ಹುಡುಗನ ಮುಖವನ್ನು ತೋರಿಸುತ್ತಿತ್ತು. ರಾಘವ್ ಎಸಿಪಿ ಸಾನ್ವಿಗೆ ಇನ್ಫಾರ್ಮ್ ತಲುಪಿತ್ತು. ಅವನ ಮೇಲೆ ಈಗ ಸಾಕ್ಷ್ಯಜಾಲವಿದೆ. ರಾಘವ್ ಈಗ ಎಕ್ಸ್ ಕಾಲರ್ ಆಗಿ ಜೀವಿಸುತ್ತಿದ್ದ. ಆದರೆ ಎಸಿಪಿ ಸಾನ್ವಿ ಈಗ ಇಂಟರ್ಸ್ಟೇಟ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟೀಮ್ ಮೂಲಕ ನ್ಯಾಯದ ಹಾದಿ ತೆಗೆದುಕೊಂಡಳು. ಅವನು ಬಂಧನಕ್ಕೀಡಾದಾಗ ಅನುಸೂರಿ ಮೇಲೆ ಅವನು ಹತಿಸಿದ ಮೌಖಿಕ ಮತ್ತು ಮಾನಸಿಕ ಒತ್ತಡ, ಅವಳು ಬಾವಿಗೆ ಬಿದ್ದು ಸಾವಿಗೀಡಾದಾಗ ಹಿಂದಿನ ಕಾರಣ, ಅವಳು ನನ್ನನ್ನು ತ್ಯಜಿಸಿ ಮಂಜುವನ್ನು ಆರಿಸಿದಳು. ನಾನು ಪ್ರೀತಿಸಿದೆ, ಆದರೆ ಅವಳು ನನ್ನ ವಿರೋಧ ಹೋದಳು. ಅವನ ಮಾತುಗಳಲ್ಲಿ ಪ್ರೇಮವಲ್ಲ, ಹಕ್ಕುಸ್ವಾಮ್ಯದ ವಿಷ. ಮಂಜು ಬಿಡುಗಡೆಗೊಂಡರೂ ಎಲ್ಲ ವರ್ಷಗಳ ನುಂಗಲಾಗದ ನೋವಿಗೆ ಪರಿಹಾರವಿತ್ತು. ಅವನು ಅಲ್ಲಿ ಹತ್ತಿರ ಹಳೆಯ ದಾರಿ ಹಿಡಿದ. ಅನುಸೂರಿ ಸಮಾಧಿಗೆ ಹೂವೊಂದಿಟ್ಟ. ನೀನು ತಪ್ಪು ಮಾಡಿದ್ವಿ ಅಥವಾ ಮಾಡಿದ್ದಿಲ್ಲ ಅಂತ ನನಗೆ ಇನ್ನೂ ಅರ್ಥ ಆಗೋದಿಲ್ಲ. ಆದರೆ ನೀನು ನನ್ನ ಹೃದಯದಲ್ಲಿ ಒಬ್ಬಳೇ ಪ್ರೀತಿಯು ಅನ್ನೋದಂತೂ ನಿಜ. ಅವನ ಕಣ್ಣೊಳಗಿನ ನೀರು ಕೇವಲ ರಚನೆಯ ಸಾಲುಗಳಲ್ಲಿ. ಇದು ಅವನ ಗಂಡಂತರದ ಲಿಪಿ. ಎಸಿಪಿ ಸಾನ್ವಿ ಅವಳು ಮಂಜುವಿಗೆ ಒಂದು ಪತ್ರ ಬರೆದಳು. ನೀನು ನನ್ನ ಕತೆ ಯಾರಿಗೂ ಹೇಳಲಿಲ್ಲ, ಆದರೆ ನಾನು ನಿನ್ನ ಮೌನವನ್ನು ಓದಿ ಬರೆದೆ. ಈ ಕತೆ ಇನ್ನೂ ಹಲವರಿಗೆ ಕಲಿಕೆಯ ಪಾಠ ಆಗಲಿ. ಮಂಜು ಈಗ ಕತೆಗಾರನಾಗಿ ಹೊರಟ. ಮೌನದ ಸಾಕ್ಷ್ಯ ಎಂಬ ಪುಸ್ತಕದಲ್ಲಿ ಅವನು ತನ್ನ ಬದುಕನ್ನು ಬರೆಯತೊಡಗಿದ.